ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ 99 ರುಪೀಸ್ ಕೋರ್ಸಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗೆ ನಾನು ಡೌಟ್ಸನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಕೋರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. 99 ರುಪೀಸ್ಗೆ ನೀವು 1 ಮಂತ್ ನನ್ನ ಜೊತೆ ಕನೆಕ್ಟಲ್ಲಿರ್ಬೋದು, ರೈಟ್. ಸೊ ನೀವು ಯಾವಾಗಾರು ಕಾಲ್ ಮಾಡಿ, ಸೊ ನಿಮಗೆ ಈ ರೀತಿ ಡೌಟ್ಸ್ ಇದೆ, ಸೊ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತೇಳಿ ಕೇಳಿದಾಗ ಸೊ ನಿಮಗೆ ಪರ್ಸನಲಾಗಿ ನಾನು ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆ ಪರ್ಸನಲಾಗಿ ಕಳಿಸ್ಕೊಡ್ತೀನಿ, ರೈಟ್. ಸೊ ಅದೇ ರೀತಿ ನಿಮಗೆ ಎಂಟೈರ್ಲಿ ಕೋರ್ಸ್ ಅಂದರೆ 3 ಆ್ಯಕ್ಸಿಸಲ್ಲಿ ಬೇಕಾಗಿರುವಂತಹ ಎಲ್ಲ ಕಮೆಂಟ್ಸ್ ಬಗ್ಗೆ ಮತ್ತು ಟರ್ನಿಂಗಿಗೆ ಬೇಕಾಗಿರುವಂತಹ ಎಲ್ಲ ಕಮೆಂಟ್ಸ್ ಬಗ್ಗೆ ನಿಮಗೆ ವೀಡಿಯೋಸ್, ನಿಮಗೆ ಕೋರ್ಸ್ ಬೇಕಂದರೆ ಸೊ ಅದು 499 ಆಗುತ್ತೆ. 3 ಆ್ಯಕ್ಸಿಸ್ ಮತ್ತು ಟರ್ನಿಂಗ್, ಸೊ ಇದು ಬಂದು 499 ರುಪೀಸಿಗೆ. 3 ಆ್ಯಕ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಟೂಲ್ ಪಾತ್ ಬಗ್ಗೆ ವೀಡಿಯೋಸ್ ಇರುತ್ತೆ, ಆ್ಯಂಡ್ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು, ಸೊ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ ಬಗ್ಗೆ, ಜಿ ಕೋಡ್ ಬಗ್ಗೆ, ಎಮ್ ಕೋಡ್ ಬಗ್ಗೆ ಆ್ಯಂಡ್ ಮಷೀನಿಂಗ್ ಬಗ್ಗೆ ಕೂಡ ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ಇದು 499 ರುಪೀಸ್ಗೆ. ಇಲ್ಲ ನನಗೆ 4th ಆ್ಯಕ್ಸಿಸ್ ಬೇಕು, ಸೊ ಈ ರೀತಿ ನಿಮಗೆ ಎಂಟೈರ್ಲಿ ಮಾಸ್ಟರ್ ಕ್ಯಾಮಲ್ಲಿ ಇರುವಂತಹ ಎಲ್ಲ ಆ್ಯಕ್ಸಿಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಸೊ ಅದೊಂದು ಸಪ್ರೇಟ್ ಆಗಿರುವಂತಹ ಸೊ ಅಮೌಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ಜಸ್ಟ್ ಯಾರು ಬಿಗಿನರ್ಸ್ ಇದ್ದೀರಲ್ಲ, ಜಸ್ಟ್ 499 ರುಪೀಸ್ ಕೋರ್ಸ್ ಪರ್ಚೇಸ್ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಇದು ಜಸ್ಟ್ 99 ರುಪೀಸಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ನಾನು ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ಡೆಮೋ ಕ್ಲಾಸ್ ಅಂತೇಳಿ ಕೂಡ ನೀವು ತಿಳಿದುಕೊಳ್ಳಬಹುದು. ಸೊ ಯಾರು ನೀವು ಕೋರ್ಸನ್ನು ಜಾಯಿನ್ ಮಾಡಲು ಇಂಟ್ರೆಸ್ಟ್ ಇದೆಯಲ್ಲ, ಸೊ ಇದೊಂದು ನಿಮಗೆ ಒಂಥರ ಡೆಮೋ ಕ್ಲಾಸ್ ಅನ್ನೋ ಆಗುತ್ತೆ. ಆ್ಯಂಡ್ ನನ್ನ ಒಂದು ಸ್ಟೂಡೆಂಟಿಗೆ ಸೊ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನಾನು ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ, ರೈಟ್. ನೋಡಿ, ವೆರಿ ಬಿಗಿನಿಂಗಿಂದ ನನಗೇನು ಗೊತ್ತಿಲ್ಲ ಈ ಮಾಸ್ಟರ್ ಕ್ಯಾಮ್ ಅನ್ನೋದು, ಸೊ ಅಂಥವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ, ರೈಟ್. ಸೊ ವೆರಿ ಬಿಗಿನರ್ಸ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಸೊ ಆ ರೀತಿ ನಿಮಗೆ ಡೀಟೇಲಾಗಿ ನಾನು ವಿಡಿಯೋನ ರೆಕಾರ್ಡ್ ಮಾಡಿ ಪ್ರೊವೈಡ್ ಮಾಡ್ತೀನಿ, ರೈಟ್. ಸೊ ಅವರಿಗೆ ಟರ್ನಿಂಗ್ ಬಗ್ಗೆ ಮತ್ತು ಟರ್ನಿಂಗಲ್ಲಿ ಯೂಸ್ ಮಾಡುವಂತಹ ಟೂಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತೇಳಿ ಹೇಳಿದರು. ಸೊ ಒಂದು ಟರ್ನಿಂಗ್ ಪ್ರೋಗ್ರಾಮ್ ಹೇಗೆ ಇರುತ್ತೆ, ಸೊ ಒಂದು ರಫಿಂಗ್, ಫಸ್ಟಿಗೆ ಫೇಸಿಂಗ್ ಆಪ್ರೇಷನ್ ಮಾಡ್ತೀನಿ, ರಫಿಂಗ್ ಆಪ್ರೇಷನ್, ಅದಾದಮೇಲೆ ಫಿನಿಶಿಂಗ್ ಆಪ್ರೇಷನ್, ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಹೋ ಇದೇ ರೀತಿನ ಅಂತೇಳಿ, ರೈಟ್. ಸೊ ನೋಡಿ, ಸೊ ಫಸ್ಟಿಗೆ ನಾವು ಮಷೀನಲ್ಲಿ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಮಷೀನಲ್ಲಿ ಹೋದಾಗ ನಮಗೆ ಇಲ್ಲಿ ನೋಡಿ ಮಿಲ್ ಆ್ಯಂಡ್ ಲೇತ್ ಅಂತೇಳಿ 2 ಆಪ್ಷನ್ಸ್ ಇರುತ್ತೆ. ಸೊ ಇದು ಲೇತ್ ಅನ್ನೋದು ನಾವು ಟರ್ನಿಂಗ್ಗೋಸ್ಕರ ಯೂಸ್ ಮಾಡೋದು, ರೈಟ್. ಸೊ ಅದಕ್ಕಿಂತ ಮೊದಲು ನಾವು ಒಂದು ಸಿಂಪಲ್ ಆಗಿರುವಂತಹ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಬೇಕು. ಸೊ ಲೈನ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾನು ಮಲ್ಟಿ ಲೈನ್ ಸೆಲೆಕ್ಷನ್ ಮಾಡಿ ಸೊ ಈ ಒರಿಜಿನ್ ಪಾಯಿಂಟಿಂದ ಸೊ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಈ ರೀತಿ ಒಂದು ಸ್ಟೆಪ್ ನನಗೆ ಪ್ರೋಗ್ರಾಮಿಂಗ್ ಮಾಡೋಕೆ ನಾನು ಇವಾಗ, ರೈಟ್. ಸೊ ಈ ರೀತಿ ಒಂದು ಟರ್ನಿಂಗ್ ಇರುವಂತಹ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡಿ, ರೈಟ್. ಸೊ ಈ ರೀತಿ ಮಾಡೆಲ್ ಕೂಡ ಹೇಗೆ ಡಿಸೈನಿಂಗ್ ಮಾಡೋದು ಪ್ರತಿಯೊಂದು ನೀವು 499 ಕೋರ್ಸ್ ಪರ್ಚೇಸ್ ಮಾಡಿದ್ರೆ 3 ಆ್ಯಕ್ಸಿಸ್ ಆ್ಯಂಡ್ ಟರ್ನಿಂಗಿಗೆ ಬೇಕಾಗಿರುವಂತಹ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದಾದಮೇಲೆ ಸೊ ನಾವು ಯಾವತ್ತಿದ್ರೂ ಈ ಕಾರ್ನರಲ್ಲಿ ಸೊ ಅಟ್ಲೀಸ್ಟ್ ನಮಗೆ ರೇಡಿಯಸ್, ಮಿನಿಮಮ್ ರೇಡಿಯಸ್ ಅಂತೂ ಇದ್ದೇ ಇರುತ್ತೆ. ಸೊ ಈ ರೀತಿ ಶಾರ್ಪ್ ಎಡ್ಜ್ ಅಂತೂ ಇರೋದಿಲ್ಲ. ಸೊ ಅದಕ್ಕೆ ನಾನು ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ರೀತಿ ರೇಡಿಯಸನ್ನು ಕೊಡ್ತಾಯಿದ್ದೀನಿ, ರೈಟ್. ಸೊ ರೇಡಿಯಸ್, ಸೊ ಇದು ನಮ್ಮ ಮಾಡೆಲ್ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ನಾವು ಒಂದು ಟರ್ನಿಂಗ್ ಪ್ರೊಫೈಲ್, ಒಂದು ಟರ್ನಿಂಗ್ ಜಾಬನ್ನು ಕ್ರಿಯೇಟ್ ಮಾಡಬೇಕು. ಸೊ ನಿಮಗೆ ಬೇಕಿದ್ರೆ ಸಾಲಿಡಲ್ಲಿ ನೋಡಿ ರಿವಾಲ್ವ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಈ ಒಂದು ಮಾಡೆಲ್ ಹೇಗೆ ಇರುತ್ತೆ ಅಂತೇಳಿ ನೀವು ಇಮ್ಯಾಜಿನೇಷನ್ ಕೂಡ ಮಾಡ್ಬೋದು, ಆಫ್ಟರ್ ಫಿನಿಶ್ ಆದಮೇಲೆ ಹೇಗಿರುತ್ತೆ ಅಂತೇಳಿ. ಸೊ ಇಲ್ಲಿ ನಮಗೆ ಇಲ್ಲಿ ಆಪ್ಷನ್ಸ್ ಇದೆ, ರೈಟ್. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ಒಂದು ಆಪ್ಷನ್ಸಿಂದ ರಿವಾಲ್ವ್ ಆಗಬೇಕು. ಸೊ ಇದು ನಮಗೆ ಫಿನಿಶಿಂಗ್ ಆಗಿರುವಂತಹ ಮಾಡೆಲ್. ಸೊ ಈ ರೀತಿ ನಾವು ಒಂದು ಜಾಬನ್ನು ಕ್ರಿಯೇಟ್ ಮಾಡಬೇಕು ನಾವು, ರೈಟ್. ಸೊ ನಮಗೆ ಫಿನಿಶಿಂಗ್ ಟೋಟಲಾಗಿ ಈ ರೀತಿ ಬರುತ್ತೆ, ರೈಟ್. ಸೊ ನೋಡ್ಬೋದು ಕ್ಲಿಯರಾಗಿ, ರೈಟ್. ಸೊ ಇವಾಗ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಗೆ ಮಷೀನಲ್ಲಿ ಹೋಗ್ಬೇಕು. ಸ್ಟಾರ್ಟಿಂಗ್ ಮಷೀನಲ್ಲಿ ಹೋಗಿದ ತಕ್ಷಣ ನಮಗಿಲ್ಲಿ ಲೇತ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಲೇತ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನಮಗಿಲ್ಲಿ ಡಿಫಾಲ್ಟ್ ಅಂತೇಳಿ ಒಂದು ಆಪ್ಷನ್ಸ್ ಬರುತ್ತೆ ಸ್ನೇಹಿತರೆ. ಈ ಡಿಫಾಲ್ಟ್ ಆಪ್ಷನ್ಸ್ ನಮಗೆ ಆಟೋಮೆಟಿಕ್ಕಾಗಿ ಇದು ಮಾಸ್ಟರ್ ಕ್ಯಾಮಲ್ಲಿ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಅಥವಾ ನೀವು ಇಲ್ಲಿ ಮ್ಯಾನೇಜ್ ಲೀಸ್ಟಲ್ಲಿ ಹೋಗಿ ಮಷೀನಿಗೆ ಒಂದು ಹೆಸರು ಅಂತೇಳಿ ಇರುತ್ತೆ. ಆ ಒಂದು ಹೆಸರನ್ನು ಕೂಡ ಸಪೋಸ್ ಕಂಟ್ರೋಲರ್ ಮೇಲೆ ಸೊ ಆ್ಯಂಡ್ ಮಷೀನಿಗೆ ಒಂದು ಹೆಸರು ಇರುತ್ತೆ, ಅದೇನು ಬೇಕಾಗಿಲ್ಲ. ಸೊ ಡಿಫಾಲ್ಟ್ ಆಪ್ಷನ್ಸ್ ಯೂಸ್ ಮಾಡಿ ಇಲ್ಲಿ ಕೂಡ ಜಿ ಕೋಡ್, ಎಮ್ ಕೋಡ್ ಎಲ್ಲ ಜನ್ರೇಟ್ ಆಗುತ್ತೆ. ನಾವು ಸಿಂಪಲಾಗಿ ಪೆನ್ ಡ್ರೈವಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಮಷೀನಲ್ಲಿ ಹಾಕಿ ರನ್ ಮಾಡ್ಬೋದು. ಸೊ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಲೆವೆಲ್ಸಲ್ಲಿ ನಮಗೆ ಇಲ್ಲಿ ಟೂಲ್ ಪಾತ್ ಆನ್ ಇರಬೇಕು. ಸೊ ಟೂಲ್ ಪಾತ್ ಎಲ್ಲಿರುತ್ತೆ, ವ್ಯೂವಲ್ಲಿ ಟೂಲ್ ಪಾತ್ ಅಂತ ಆಪ್ಷನ್ಸ್ ಇರುತ್ತೆ, ರೈಟ್.
ಸೊ ಇದಾದಮೇಲೆ ನಮಗೆ ಇಲ್ಲಿ ಮಷಿನ್ ಗ್ರೂಪ್ 1 ಬಾಟಮಲ್ಲಿ ಒಂದು ಪ್ಲಸ್ ಐಕಾನ್ ಇರುತ್ತೆ ಪ್ರಾಪರ್ಟೀಸ್ ಅಂತೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೊ ಈ ರೀತಿ ಫೈಲ್ಸ್, ಟೂಲ್ ಸೆಟ್ಟಿಂಗ್ ಆ್ಯಂಡ್ ಸ್ಟಾಕ್ ಸೆಟಪ್ ಅಂತೇಳಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ಟೂಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೂಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೊ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೋಗ್ರಾಮ್ ನಮಗೆ ಡಿಫಾಲ್ಟ್ ಪ್ರೋಗ್ರಾಮ್ ನಂಬರ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ 1, ಸೊ 1 ಅಥವಾ ನಿಮಗೆ ಏನು ಬೇಕಾದ ನಂಬರ್ ಕೊಡ್ಬೋದು. ಸೊ ರೈಟ್. ಸೊ ಅದಾದಮೇಲೆ ನಮಗೆ ಇಲ್ಲಿ ಫೀಡ್ ಕ್ಯಾಲ್ಕುಲೇಷನ್ ಇರುತ್ತೆ. ಫೀಡ್ ನೀವು ಎಲ್ಲಿಂದ ಕ್ಯಾಲ್ಕುಲೇಷನ್, ಯಾವ ಒಂದು ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಆಗಬೇಕು ಫೀಡ್ ಅಂತೇಳಿ. ಸೊ ಟೂಲ್ನ ಬೇಸ್ ಮಾಡ್ಕೊಂಡು ಫೀಡ್ ಕ್ಯಾಲ್ಕುಲೇಷನ್ ಆಗಬೇಕಾ ಅಥವಾ ಮಟೀರಿಯಲ್ ಅಥವಾ ಡಿಫಾಲ್ಟಾಗಿ ಇಲ್ಲಾಂದರೆ ಯೂಸರ್ ಡಿಫೈನ್, ರೈಟ್. ಸೊ ಈ ರೀತಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಫ್ರಮ್ ಟೂಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಮಗೆ ಟೂಲ್ ಪಾತ್ ಕಾನ್ಫಿಗರೇಷನ್ ನಮಗೆ ಸೊ ಅಸೈನ್ ಟೂಲ್ ನಂಬರ್ ಸೀಕ್ವೆಂಟ್ಲಿ. ಸೊ ಇದೇನೆಂದರೆ ಸೊ ನಾವು ಫಸ್ಟ್ನೇ ಟೂಲ್ ನಂಬರ್ ಫಸ್ಟಿಗೆ ಒಂದು ಯಾವುದೋ ಒಂದು ಟೂಲ್ ಸೆಲೆಕ್ಟ್ ಮಾಡ್ಕೊತೀವಿ, ಅದಕ್ಕೆ ಫಸ್ಟ್ನೇ ಟೂಲ್ ಅಂತೇಳಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೆಲೆಕ್ಟ್ ಮಾಡಿದಾಗ ಅದು ಸೆಕೆಂಡ್ ಟೂಲ್, ಇನ್ನೊಂದು ಸೆಲೆಕ್ಟ್ ಮಾಡಿದಾಗ ಥರ್ಡ್, ಈ ರೀತಿ ಸೀಕ್ವೆಂಟ್ ಆಗಿ ನಂಬರ್ ಆಟೋಮೆಟಿಕ್ ಸೆಟ್ ಆಗುತ್ತೆ. ಸೊ ಅದೇ ರೀತಿ ಇದು ವಾರ್ನ್ ಆಫ್ ಡೂಪ್ಲಿಕೇಟ್ ಟೂಲ್ ನಂಬರ್. ಸೊ ಇದು ನಾವು ಒಂದು ಟೂಲನ್ನು ಯೂಸ್ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಆಪ್ರೇಷನ್ಗೋಸ್ಕರ ಅದೇ ಟೂಲ್ ಯೂಸ್ ಮಾಡಿದಾಗ ವಾರ್ನ್ ಹೇಳುತ್ತೆ. ಸೊ ಈ ಟೂಲನ್ನು ಆಲ್ರೆಡಿ ಯೂಸ್ ಮಾಡಿಯಪ್ಪ ನೀನು, ಅಗೇನ್ ಮತ್ತೆ ಇದನ್ನು ಯೂಸ್ ಮಾಡ್ತಾ ಇದೆಯಾ, ಸೊ ನೋಡ್ಕೊ ಚೆಕ್ ಮಾಡು ಅಂತೇಳಿ ಈ ರೀತಿ ವಾರ್ನ್ ಕೊಡುತ್ತೆ ಅದು, ರೈಟ್. ಸೊ ಇದು ಬಂದು ನಮಗೆ ಟೂಲ್ ಸೆಟ್ಟಿಂಗಲ್ಲಿ 1, 2, 3 ಟಾಪಿಕ್ ಅಂತ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ಸ್ಟಾಕ್ ಸೆಟಪ್. ಸ್ಟಾಕ್ ಸೆಟಪ್ ಅಂದರೆ ಏನು ಸ್ನೇಹಿತರೆ, ನಮಗಿಲ್ಲಿ ಸ್ಟಾಕ್ ನಮಗೆ OD ಎಷ್ಟಿದೆ, ID ಎಷ್ಟಿದೆ, ಅದೇ ರೀತಿ ನಾವು ಜಾಸ್ ನಾವು ಎಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ, ರೈಟ್ ಅಲ್ಲ ಲೆಫ್ಟ್ ಅಲ್ಲ, ಈ ರೀತಿ ಒಂದು ಆಪ್ಷನ್ಸ್ ಎಲ್ಲ ಇಲ್ಲಿರುತ್ತೆ ನೋಡಿ. ಸ್ಟಾಕ್ ಅಂತೇಳಿ ಇದು ಆಪ್ಷನ್ಸ್ ಇದೆ. ಸೊ ಈ ಸ್ಟಾಕಲ್ಲಿ ನಮಗೆ ಮೇನ್ ಅಂದರೆ ಪ್ರಾಪರ್ಟೀಸ್. ಸೊ ಇಲ್ಲಿ ಲೆಫ್ಟ್ ಸ್ಪಿಂಡಲ್ ಆ್ಯಂಡ್ ರೈಟ್ ಸ್ಪಿಂಡಲ್ ಅಂತಿದೆ. ಸೊ ನಾವು ಮೋಸ್ಟ್ ಆಫ್ ಲೆಫ್ಟ್ ಸ್ಪಿಂಡಲನ್ನು ಯೂಸ್ ಮಾಡೋದು, ರೈಟ್. ಲೆಫ್ಟ್ ಸ್ಪಿಂಡಲ್ ಆನ್ ಮಾಡ್ಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಈ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಒಂದು ಪ್ರಾಪರ್ಟಿ ಬಾರ್ ಓಪನ್ ಆಗುತ್ತೆ ನಮಗೆ, ರೈಟ್. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಜಾಮೆಟ್ರಿ ಬಂದು ನಮಗೆ ಸಿಲಿಂಡ್ರ್ ಸೆಲೆಕ್ಟ್ ಇರಬೇಕು. ಆ್ಯಂಡ್ ಇದಾದಮೇಲೆ ನಮಗೆ ಮೇಕ್ ಫ್ರಮ್ 2 ಪಾಯಿಂಟ್ಸ್. ಮೇಕ್ ಫ್ರಮ್ 2 ಪಾಯಿಂಟ್ಸ್ ಏನಂದರೆ ನಮಗೆ OD ಮತ್ತು ಲೆಂತನ್ನು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ನಮಗೆ ನೋಡಿ. ಇವಾಗ ಮೇಕ್ ಫ್ರಮ್ 2 ಪಾಯಿಂಟ್ಸ್ ಈ ಆಪ್ಷನ್ಸ್ ಯೂಸ್ ಮಾಡಿ, ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ. ಸೊ ಇಲ್ಲಿ ಸೆಲೆಕ್ಟ್ ಫಸ್ಟ್ ಪಾಯಿಂಟ್ ಟು ಡಿಫೈನ್ ಸಿಲಿಂಡರ್. ಸೊ ಇದು ಫಸ್ಟ್ ಪಾಯಿಂಟ್ ನೋಡಿ, ಆಲ್ರೆಡಿ ಒಂಥರ ನಮಗಿಲ್ಲಿ ಒಂದು ಡ್ಯಾಶ್ ಲೈನ್ ಬಂದಿದೆ. ಸೊ ಅದನ್ನು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಟಾಪಲ್ಲಿ ಕ್ಲಿಕ್ ಮಾಡಬೇಕು, ಟಾಪ್ ಮೋಸ್ಟ್ ಪಾಯಿಂಟ್. ಸೊ ನೋಡಿ ಇಲ್ಲಿ ಆಟೋಮೆಟಿಕ್ ಆಗಿ ನಮಗೆ OD ಅನ್ನೋದು ಕ್ರಿಯೇಟಾಗಿ ಬಂದಿದೆ. ಆ್ಯಂಡ್ OD ಆ್ಯಂಡ್ ಲೆಂತ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ, ರೈಟ್. ಸೊ ಇದಾದಮೇಲೆ ನಮಗೆ ಯೂಸ್ ಮಾರ್ಜಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಯೂಸ್ ಮಾರ್ಜಿನ್ ಏನಂದರೆ ಏನು ನಮಗೆ, ಸೊ ಇದು ಫಿನಿಶಿಂಗ್ ಸೈಜ್ ಇಲ್ಲಿ ಏನಾಗಿದೆಯಲ್ಲ, ಸೊ ಇದು ಫಿನಿಶಿಂಗ್ ಸೈಜಲ್ಲಿ ನಮಗೆ OD ಬಂದಿರೋದು. ನಿಮಗೆ ಎಕ್ಸ್ಟ್ರಾ ಮಟೀರಿಯಲ್ ಎಷ್ಟು ತರ್ತಾ ಇದೆಯಾ, ಸೊ OD ಎಕ್ಸ್ಟ್ರಾ ಮಟೀರಿಯಲ್ ನಾನು 2 ಕೊಡ್ತಾ ಇದ್ದೀನಿ. ಸೊ 2 ಅಂದರೆ ನಮಗೆ ಬೋತ್ ಸೈಡಲ್ಲಿ 4 ಆಗುತ್ತೆ, ರೈಟ್. ಸೊ 1 ಸೈಡ್ 2 ಅಂದರೆ ಬೋತ್ ಸೈಡಲ್ಲಿ 4 mm ಆಗುತ್ತೆ. ಸೊ ಅದಕ್ಕೆ ನಾನು 1 mm ಅಷ್ಟೇ ತಗೊತೀನಿ, ರೈಟ್. ಅದೇ ರೀತಿ ನೀವು ರೈಟಲ್ಲಿ ಫೇಸಿಂಗೋಸ್ಕರ ಎಷ್ಟು ಕೊಡ್ತಾ ಇದ್ದೀರಾ, ಫೇಸಿಂಗೋಸ್ಕರ ನಾನು ಸೇಮ್ 1. ಆ್ಯಂಡ್ ಇಲ್ಲಿ ನಿಮಗೆ ಚೆಕ್ಕಲ್ಲಿ ಹೋಲ್ಡ್ ಮಾಡೋದಕ್ಕೆ ನಾನು 20 mm ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಸೊ ಇದು ಮೇನ್ ಇಂಪಾರ್ಟೆಂಟ್. ಸೊ ಇಲ್ಲಾದಮೇಲೆ ನಮಗೆ ಪ್ರಿವ್ಯೂ ಲೇತ್ ಬೌಂಡ್ರೀಸ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೋಡಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ರೋ ಮಟೀರಿಯಲ್ ಇಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಸ್ಟಾಕ್ ತೋರಿಸುತ್ತೆ, ರೈಟ್. ನೆಕ್ಸ್ಟ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅಗೇನ್ ಇಲ್ಲಿ ಈ ರೀತಿ ಬರುತ್ತೆ. ಜಸ್ಟ್ ಅದಾದಮೇಲೆ ಓಕೆ. ಸೊ ಇದು ಬಂದು ನಮಗೆ ಸ್ಟಾಕ್ ಮೇಲೆ. ನೆಕ್ಸ್ಟ್ ಜಾಸ್ ಅಗೇನ್ ಸೇಮ್ ಲೆಫ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಅಗೇನ್ ಇನ್ನೊಂದು ಪ್ರಾಪರ್ಟೀಸ್ ಬಾರ್ ಓಪನ್ ಆಗುತ್ತೆ ನಮಗೆ. ಸೊ ನೋಡ್ಬೋದು ಇಲ್ಲಿ ಪ್ರಾಪರ್ಟೀಸ್ ಬಾರ್ ಅಗೇನ್ ಇನ್ನೊಂದು ಪ್ರಾಪರ್ಟೀಸ್ ಬಾರ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಜಾಮೆಟ್ರಿ ಬಂದು ಯಾವ ರೀತಿ ಇದೆ ಅಂತೇಳಿ. ಸೊ ಇಲ್ಲಿ ಪ್ಯಾರಾಮೀಟರ್ ಇರಬೇಕು. ಇದಿಷ್ಟು ಇದರಲ್ಲಿ ಅಷ್ಟೊಂದು ಏನು ಯೂಸ್ ಆಗುವಂತಹದ್ದೇನಿಲ್ಲ, ಜಸ್ಟ್ ರೈಟ್. ಸೊ ಅಗೇನ್ ನಮಗೆ ಇಲ್ಲಿ ಪ್ರಾಪರ್ಟೀಸ್ ಓಕೆ. ಸೊ ಇಲ್ಲಿ ಫಿಟ್ ಸ್ಕ್ರೀನ್ ಟು ಬೌಂಡ್ರಿ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ರೈಟ್. ಸೊ ಇದಿಷ್ಟು ನಮಗೆ ಮೇನ್ ಇಂಪಾರ್ಟೆಂಟ್. ದೆನ್ ಕ್ಲಿಕ್ ಓಕೆ, ರೈಟ್. ಸೊ ಸಪೋಸ್ ನೀವು ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಪ್ರಾಪರ್ಟೀಸ್ ಬಾರಲ್ಲಿ ಸೊ ಇದು ನಮಗೆ ಈ ರೀತಿ ಇದು ಡಿಸ್ಪ್ಲೇ ಆಗಿದೆಯಲ್ಲ. ಸೊ ಇದೇ ರೀತಿ ನಮಗೆ ಇಲ್ಲಿ ನಾವು ಜಾಸ್ ಕೂಡ ನಮಗೆ ಡಿಸ್ಪ್ಲೇ ಆಗಬೇಕು. ಸೊ ಜಾಸ್ ಕೂಡ ಡಿಸ್ಪ್ಲೇ ಆಗಬೇಕಂದ್ರೆ ಸೊ ಅದಕ್ಕೆ ಕೂಡ ಒಂದು ಇಲ್ಲಿ ಸೇಮ್ ಅಗೇನ್ ಸ್ಟಾಕ್ ಸೆಟಫಲ್ಲಿ ಹೋಗಿ, ಸ್ಟಾಕ್ ಸೆಟಫಲ್ಲಿ ಹೋದ ತಕ್ಷಣ ನಮಗೆ ಇಲ್ಲಿ ಜಾಸ್, ಸೊ ಇಲ್ಲಿ ಚೆಕ್ ಜಾಸ್ ಏನಿದೆಯಲ್ಲ, ಸೊ ಇದನ್ನು ಕೂಡ ನಾವು ಪ್ರಾಪರ್ಟೀಸಲ್ಲಿ ಇವಾಗ ನೋಡಿ ಸೇಮ್ ಪ್ರಾಪರ್ಟೀಸಲ್ಲಿ ಹೋಗ್ತಾ ಇದ್ದೀನಿ.
ಸೊ ಇಲ್ಲಿ ಪೊಸಿಷನ್ ಆ್ಯಂಡ್ ಸ್ಟಾಕ್ ಸೆಟ್ ಆಫ್ ಆ್ಯಂಡ್ ಗ್ರಿಪ್ ಅಂತೇಳಿ 3 ಆಪ್ಷನ್ಸ್ ಇರುತ್ತೆ ರೈಟ್. ನೋಡಿ ಇಲ್ಲಿ ಪ್ಯಾರಾಮೀಟರ್ಸಲ್ಲಿ. ಸೊ ಈ ಆಪ್ಷನ್ಸ್ ಎಲ್ಲ ಒಂದು ಮಾಸ್ಟರ್ ಕ್ಯಾಮ್ ಎಲ್ಲ ವರ್ಷನ್ ಇರುತ್ತೆ, ಬಟ್ ಸಮ್ಟೈಮ್ಸ್ ಡಿಫ್ರೆಂಟ್ ಪೊಸಿಷನ್ ಇರುತ್ತೆ ನೋಡಿ. ಸೊ 2011 ಸೊ 8ಅಲ್ಲಿ ಆಟೋಮೆಟಿಕಲ್ಲಿ ನಮಗೆ ಫಸ್ಟ್ ಫ್ರಂಟಲ್ಲಿ ತೋರಿಸ್ಬಿಡುತ್ತೆ, ಬಟ್ ಇದು ನೋಡಿ 2024 ಯೂಸ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಈ ರೀತಿ ಪ್ಯಾರಾಮೀಟರ್ಸಲ್ಲಿ ಹೋಗ್ಬೇಕಾಗುತ್ತೆ. ಸೊ ಪ್ಯಾರಾಮೀಟರ್ಸಲ್ಲಿ ಹೋಗಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟಾಕ್ ಗ್ರಿಪ್ ಪೊಸಿಷನ್ ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಗ್ರಿಪ್ ನಿಮಗೆ ತೋರಿಸುತ್ತೆ ಸ್ನೇಹಿತರೆ. ಗ್ರಿಪ್, ಸೊ ಇದನ್ನು ಕೂಡ ನೀವು ಗ್ರಿಪ್ ಮ್ಯಾಕ್ಸಿಮಮ್, ಸೊ ಗ್ರಿಪ್ ಆನ್ ಮ್ಯಾಕ್ಸಿಮಮ್ ಡಯಾಮೀಟರ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಗ್ರಿಪ್ ಲೆಂತ್ ಕೊಟ್ಟಿದ್ದಾನೆ. ಸೊ ನಾನು 20 mm ಎಕ್ಸ್ಟ್ರಾ ತೊಗೊಂಡಿದ್ದೆನಲ್ಲ, ಸೊ ಅದಕ್ಕೆ ನಾನು 18 mm ತನಕ ಕೊಡ್ತಾ ಇದ್ದೀನಿ ರೈಟ್. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ರೈಟ್. ಸೊ ಇದಾದಮೇಲೆ ಎಂಟ್ರ್ ಪ್ರೆಸ್ ಮಾಡಿ. ಸೊ ಇಲ್ಲಿ ನನಗೆ ಎಂಟ್ರ್ ಇಲ್ಲಿ ತೋರಿಸ್ತಾ ಇಲ್ಲ. ಸೊ ಇದು ಸ್ವಲ್ಪ ಸ್ಕ್ರೀನ್ ಶಾರ್ಟ್ ಆಗಿದೆ. ಸೊ ಇದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ ಅ ಸೆಕೆಂಡ್ ವಿಡಿಯೋ ಪಾಸ್ ಮಾಡ್ಕೊಂಡು ನಾನು ಇದನ್ನು ಓಕೆ ಮಾಡ್ತೀನಿ. ಸೊ ರೈಟ್ ನೋಡಿ, ಈ ರೀತಿ ಜಸ್ಟ್ ನಾನು ಈ ಸ್ಕ್ರೀನ್ ರೊಟೇಟ್ ಮಾಡ್ಕೊಂಡು ಈ ರೀತಿ ಓಕೆ ಮಾಡಿದ್ದೀನಿ. ದೆನ್ ಕ್ಲಿಕ್ ಆಗೇನು ಓಕೆ. ಸೊ ನೋಡಿ ಇಲ್ಲಿ ನಿಮಗೆ ಜಾಸ್ ಕೂಡ ಡಿಸ್ಪ್ಲೇ ಆಗುತ್ತೆ, ಅಪ್ ಟು ಎಲ್ ತನಕ ನಿಮಗೆ ಜಾಸ್ ಹೋಲ್ಡ್ ಆಗುತ್ತೆ ಅಂತೇಳಿ. ಸೊ ಇದು ನಮಗೆ ಬಿಗಿನಿಂಗ್ಸರ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ರೈಟ್. ಇದಷ್ಟಂತೂ ನಮಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದು ಸೆಟ್ಟಿಂಗ್ ಬಗ್ಗೆ ಆಯಿತು ರೈಟ್. ಸೊ ಇದೇ ಇಲ್ಲಿ ಕೂಡ ಕಂಪ್ಲೀಟ್ ಮಾಡ್ತೀನಿ ನಾನು ಇವಾಗ. ಟರ್ನಿಂಗಲ್ಲಿ ಹೋಗಿ. ಸೊ ನೆಕ್ಸ್ಟ್ ಟರ್ನಿಂಗ್ ಹೋದ ತಕ್ಷಣ ನಮಗಿಲ್ಲಿ ಫೇಸಿಂಗ್, ಅದಾದಮೇಲೆ ರಫಿಂಗ್, ಅದಾದಮೇಲೆ ಫಿನಿಶಿಂಗ್ 3 ಆಪ್ರೇಷನ್ ನಾವು ಮಾಡಬೇಕಾಗುತ್ತೆ ರೈಟ್. ಸೊ ನೋಡಿ ಇಲ್ಲಿ ಟೂಲ್ ಪಾತ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ ನಮಗಿಲ್ಲಿ. ಫಸ್ಟಿಗೆ ನಾವು ಫೇಸ್ ಆಪ್ರೇಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫೇಸ್ ಆಪ್ರೇಷನ್ ಸೆಲೆಕ್ಟ್ ಆದ ತಕ್ಷಣ ನಮಗೆ ಈ ರೀತಿಯಾಗಿ ಇನ್ನೊಂದು ಪ್ರಾಪರ್ಟೀಸ್ ಬಾರ್ ಓಪನ್ ಆಗುತ್ತೆ ನೋಡಿ. ಈ ರೀತಿ ಒಂದು ಪ್ರಾಪರ್ಟಿ ಬಾರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥ ಟೂಲ್ ಸೆಲೆಕ್ಷನ್ ಬಗ್ಗೆ ಒಂದು ಸಪ್ರೇಟ್ ಆಗಿರುವಂತಹ ವಿಡಿಯೋ ಮಾಡ್ತೀನಿ. ಸೊ ಈ ರೀತಿ ನೀವು ಟೂಲ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಟೂಲ್ ಸೆಲೆಕ್ಟ್ ಆದಮೇಲೆ ನಮಗೆ ಇಲ್ಲಿ ಟೂಲ್ನ ನಂಬರ್, ಸೊ ಟೂಲ್ ನಂಬರ್ ಕೊಡಬೇಕಾಗುತ್ತೆ. ಅದಾದಮೇಲೆ ಆಫ್ಸೆಟ್ ನಂಬರ್ ಕೊಡಬೇಕು. ಸೊ ಅದಾದಮೇಲೆ ಸ್ಟೇಷನ್ ನಂಬರ್ ಕೊಡಬೇಕಾಗುತ್ತೆ. ಸೊ ರೈಟ್. ಸೊ ನೋಡಿ ಸ್ನೇಹಿತರೆ, ಇವಾಗ ನಾನು ಟೂಲ್ ನಂಬರ್ 1 ಅಂತೇಳಿ ಕೊಟ್ಟಿದ್ದೀನಿ. ಸೊ ಅಂದರೆ ಫಸ್ಟ್ನೇ ಟೂಲ್ ಇದು. ಸೊ ಇದಾದಮೇಲೆ ನಮಗೆ ಫೀಡ್ ರೇಟ್. ಸೊ ಫೀಡ್ ರೇಟ್ ನಮಗೆ mm per revolution, mm per minute ಅಂತ ಕೊಟ್ಟಿದ್ದಾನೆ. ಸೊ 0.2 ನಮಗೆ ಆಟೋಮೆಟಿಕ್ಕಾಗಿ ನಾವು 0.2 mm per revolution. ಸೊ ಇದೆಲ್ಲ ಕೂಡ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಾದಮೇಲೆ ನಮಗೆ ಫೀಡ್ ರೇಟ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಫೀಡ್ ರೇಟ್ ಬಂದು ನಾನು ಇವಾಗ 0.2 ಕೊಡ್ತಾ ಇದ್ದೀನಿ. ಸಾರಿ, ಇದು ಸ್ಪಿಂಡಲ್ ಸ್ಪೀಡ್ ರೈಟ್. ಫೀಡ್ ರೇಟ್ 0.2. ಸೊ ನಮಗಿಲ್ಲಿ ಸ್ಪಿಂಡಲ್ ಸ್ಪೀಡ್ ಬಂದು ನಾನಿಲ್ಲಿ 250 mm ಕೊಡ್ತಾ ಇದ್ದೀನಿ. ಇಲ್ಲಿ CSS ಅಂತಿದೆ. CSS ಅಂದರೆ ನಮಗೆ ಕಾನ್ಸ್ಟೆಂಟ್ ಸರ್ಫೇಸ್ ಸ್ಪೀಡ್ ಅಂತೇಳಿ ಅಥವಾ RPM ಅಂತೇಳಿ ಕೊಟ್ಟಿದ್ದಾನೆ. ಸೊ ನೀವು ಬೇಕಿದ್ರೆ ಕಾನ್ಸ್ಟೆಂಟ್ ಸರ್ಫೇಸ್ ಸ್ಪೀಡನ್ನು ಕೂಡ ಯೂಸ್ ಮಾಡ್ಬೋದು ರೈಟ್. ಸೊ ಇದಾದಮೇಲೆ ನಮಗಿಲ್ಲಿ ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ ಅಂತೇಳಿದೆ. ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ ನನಗಿಲ್ಲಿ 1500 ತನಕ ಹೋಗ್ಬೋದು ಅಂತೇಳಿ ನಾನು ಕೊಡ್ತಾ ಇದ್ದೀನಿ ರೈಟ್. ಸೊ ನೀವು ಕಂಪ್ಲೀಟ್ ಆಗಿರುವಂತಹ ಕೋರ್ಸನ್ನು ಪರ್ಚೇಸ್ ಮಾಡಿದ್ರೆ ಇಲ್ಲಿರುವಂಥ ಈಚ್ ಆ್ಯಂಡ್ ಎವ್ರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ರೈಟ್. ಸೊ ಇದು ನಿಮ್ಮ ಜಸ್ಟ್ ಡೌಟ್ ಕ್ಲಿಯರ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಇದು ಡೆಮೋ ಕ್ಲಾಸ್ ಆಗಿದೆ. ಸೊ ಇನ್ನು ನೀವು ಕೋರ್ಸ್ ಪರ್ಚೇಸ್ ಮಾಡಿದರೆ ಇನ್ನೂ ತುಂಬ ಡೀಪ್ ಆಗಿರುವಂತಹ ನಾಲೆಜ್ ನಿಮಗೆ ಸಿಗುತ್ತೆ ರೈಟ್. ಸೊ ನೋಡಿ, ಫೀಡ್ ರೇಟ್ ಕೊಟ್ಟಿದ್ದೀನಿ, ಸ್ಪಿಂಡಲ್ ಸ್ಪೀಡ್ ಕೊಟ್ಟಿದ್ದೀನಿ, ಮ್ಯಾಕ್ಸಿಮಮ್ ಸ್ಪಿಂಡಲ್ ಸ್ಪೀಡ್ ಕೊಟ್ಟಿದ್ದೀನಿ. ಸೊ ಇದಾದಮೇಲೆ ನಮಗೆ ಕೂಲೆಂಟ್ ಇರುತ್ತೆ ಇಲ್ಲಿ. ಸೊ ಕೂಲೆಂಟನ್ನು ನಾವು ಆನ್ ಮಾಡ್ಕೊಬೇಕು. ಆನಲ್ಲಿದೆ ಆಟೋಮೆಟಿಕ್ ರೈಟ್. ಸೊ ಇದಾದಮೇಲೆ ಕಾಮೆಂಟ್ ಕೊಡಿ ಸ್ನೇಹಿತರೆ. ಇಲ್ಲಿ ಬೇಕಿದ್ರೆ ನೀವು ಕಾಮೆಂಟ್ ಕೂಡ ಕೊಡ್ಬೋದು ಇಲ್ಲಿ. ಸೊ ನಾನು ಫೇಸಿಂಗ್ ಅಂತೇಳಿ ಕಾಮೆಂಟ್ ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಮಗೆ ವೆರಿ ಇಂಪಾರ್ಟೆಂಟ್ ಅಂದರೆ ನಮಗೆ ಇಲ್ಲಿ ರೆಫರೆನ್ಸ್ ಪಾಯಿಂಟ್. ಸೊ ಈ ರೆಫರೆನ್ಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೆಫರೆನ್ಸ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೆಫರೆನ್ಸ್ ಪಾಯಿಂಟ್ ಏನಂದರೆ ಟೂಲ್ ಸ್ಟಾರ್ಟಿಂಗ್ ಯಾವ ಒಂದು ಪೊಸಿಷನಿಂದ ಸ್ಟಾರ್ಟ್ ಆಗಬೇಕಂತೇಳಿ ನೋಡಿ. ನಮಗಿಲ್ಲಿ ಎಕ್ಸ್ ಮತ್ತು ಜೆಡ್ನ ವ್ಯಾಲ್ಯೂಸ್ ಗೊತ್ತಿದ್ದರೆ ವ್ಯಾಲ್ಯೂಸ್ ಕೊಡಬೇಕು. ಇಲ್ಲಾಂದರೆ ನೀವು ಜಸ್ಟ್ ಏನು ಮಾಡ್ತೀವಿ ಅಂದರೆ ಸೆಲೆಕ್ಟ್ ಆಪ್ಷನ್ಸ್ ಯೂಸ್ ಮಾಡಿ. ಸೆಲೆಕ್ಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದು ನಮಗೆ ಟೂಲ್ಸ್ ನಮ್ಮ ರೋ ಮಟೀರಿಯಲ್ ಇಲ್ತಾನೆ ಇದೆ. ಸೊ ಟೂಲ್ಸ್ ನಾನು ಈ ಪೊಸಿಷನ್, ಸೊ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವ್ಯಾಲ್ಯೂಸ್ ಬಂದುಬಿಡುತ್ತೆ. ಸೊ ಇದನ್ನು ಬೋತ್ ಸೈಡ್ ಬೇರೆ ಮಾರ್ಕ್ನ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಕ್ಲಿಕ್ ಹಿಯರ್. ಅಂದರೆ ಟೂಲ್ ಸ್ಟಾರ್ಟಿಂಗ್ ಈ ಪೊಸಿಷನ್ ಬಂದು ಇಲ್ಲಿಂದ ಸ್ಲೋ ಆಗಿ ಬಂದು ಈ ರೀತಿ ಕಟ್ ಆಗುತ್ತೆ ಅಂತೇಳಿ ರೈಟ್. ಸೊ ಇದಾದಮೇಲೆ ಫೇಸ್ ಪ್ಯಾರಾಮೀಟರಲ್ಲಿ ಯೂಸ್ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಎಂಟ್ರಿ ಅಮೌಂಟ್ ಇದು ಮೇನ್ ಇಂಪಾರ್ಟೆಂಟ್ ನಮಗೆ. ಎಂಟ್ರಿ ಅಮೌಂಟ್ ನಾನು ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕಂತೇಳಿ. ಸೊ ಸ್ಟೂಲ್ ಇಲ್ಲಿ ರೀತಿ ಬರುತ್ತೆ. ಸೊ ಎಲ್ಲಿಂದ ಕಟಿಂಗ್ ಸ್ಟಾರ್ಟ್ ಆಗ್ಬೇಕಂತೇಳಿ ಒಂದು 2 mm ಔಟ್ಸೈಡಿಂದ ಸ್ಟಾರ್ಟ್ ಆಗ್ಬೇಕಂತೇಳಿ ಈ ರೀತಿ ಕೊಟ್ಟಿದ್ದೀನಿ. ಸೊ ನಿಮಗೆ ರಫ್ ಸ್ಟೆಪ್ ಬೇಕಂದರೆ ರಫ್ ಸ್ಟೆಪ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಇವಾಗ ಆಫ್ ಮಾಡ್ತಾಯಿದ್ದೀನಿ. ಸೊ
ಫಿನಿಶಿಂಗ್ ನಾನು ಟೋಟಲ್ ಆಗಿ ನಾನು 1 mm ಸ್ಟಾಕ್ ಕೊಟ್ಟಿದ್ದೆ. ನಾನು ಸ್ಟಾಕ್ ಎಷ್ಟು 1 mm ಕೊಟ್ಟಿದ್ದೆ. ಸೊ ನಾನು ಇವಾಗ 0.5 ಕೊಡ್ತಾ ಇದ್ದೀನಿ, ರೈಟ್. ಸೊ ನಂಬರ್ ಆಫ್ ಬಂದು 0.5 ರೀತಿ 2 ಪಾಸಸ್ಸಲ್ಲಿ ನಾನು ಮಟೀರಿಯಲ್ ರಿಮೂವ್ ಆಗಬೇಕು. 1 mm ಅಂದರೆ 0.5 0.5 2 ಪಾಸಸ್ ಆಗುತ್ತೆ, ರೈಟ್. ಸೊ ಅದೇ ರೀತಿ ಇದು ಓವರ್ ಕಟ್ ಅಮೌಂಟ್ ಅಂದರೆ ಸೊ ಮಿಡಲ್ ಕರೆಕ್ಟ್ ಈ ಮಿಡಲ್ ಇದೆಯಲ್ಲ, ಸೊ ಮಿಡಲಿಂದ ಇನ್ನು ಎಕ್ಸ್ಟ್ರಾ ಎಷ್ಟು ಅಮೌಂಟ್ ತನಕ ಟೂಲ್ ಎಷ್ಟು ಎಕ್ಸ್ಟ್ರಾ ಎಲ್ಲಿ ತನಕ ಮೂವ್ ಆಗ್ಬೇಕಂತೇಳಿ, ರೈಟ್. ಸೊ ಅಪ್ ಟು ನನಗೆ ಒಂದು ಅದು ಎಕ್ಸ್ಟ್ರಾ ಎಷ್ಟು ಅಮೌಂಟ್ ಮೂವ್ ಆಗ್ಬೇಕಂತೇಳಿ, ರೈಟ್. ಸಾರಿ, ಬ್ಯಾಟ್ರಿ ಲೋ ಆಗಿದೆ. ಸೊ ನಿಮಗೆ ಇದೊಂದು ಫೇಸಿಂಗ್ ಆಪ್ರೇಷನ್ ಮಾಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ರೆಕಾರ್ಡ್ ಮಾಡಿ ಕೊಡ್ತೀನಿ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬಂದು ಒಂದು 1 mm ತನಕ ಎಕ್ಸ್ಟ್ರಾ ಮೂವ್ ಆಗಲಿ ಅಂತೇಳಿ. ಸೊ ಇದಾದಮೇಲೆ ರಿಟ್ರ್ಯಾಕ್ಟ್ ಅಮೌಂಟ್ ಅಂದರೆ ಸೊ ಈ ರೀತಿ 1 mm ಬಂದಮೇಲೆ ಮತ್ತು ಬ್ಯಾಕ್ ಸೈಡಲ್ಲಿ ಬಂದು ಟೂಲ್ ಮೂವ್ ಆಗಬೇಕು. ಸೊ ಇಲ್ಲಾಂದರೆ ಮಟೀರಿಯಲ್ ನಮಗೆ ಡ್ಯಾಮೇಜ್ ಆಗುತ್ತೆ. ಬ್ಯಾಕ್ ಸೈಡ್ ಕೂಡ 2 mm ಕೊಟ್ಟಿದ್ದೀನಿ. ಸೊ ಇನ್ನು ಮತ್ತು ನಿಮಗೇನೋ ಸ್ಟಾಕ್ ಏನಾದರೂ ಬೇಕಂದರೆ ಸ್ಟಾಕ್ ಕೂಡ ನೀವು ಕೊಡ್ಬೋದು. ಸೊ ಅದೇ ರೀತಿ ಸೊ ಈ ಒಂದು ಫೇಸಿಂಗಲ್ಲಿ ಕಾಂಪೆನ್ಸೇಷನ್ ಆಫ್ ಮಾಡಿಟ್ಕೊಬೇಕು, ರೈಟ್. ಕಾಂಪೆನ್ಸೇಷನ್ ಆಫಲ್ಲಿ ಇರಬೇಕು, ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಸೊ ಇದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ಈ ರೀತಿ ನಮಗೆ ಇಲ್ಲಿ ಟೂಲ್ ಪಾತ್ ಜನ್ರೇಟ್ ಆಗಿ ಬಂದೈತೆ, ರೈಟ್. ಸೊ ಇದನ್ನು ನೀವು ಟೂಲ್ ಹೇಗೆ ರನ್ ಆಗುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ಸ್ಲೋ ಮೋಷನ್ ಇಡ್ತಾ ಇದ್ದೀನಿ. ಸೊ ನಮ್ಮ ಟೂಲ್ ಇಲ್ಲಿದೆ, ರೈಟ್. ಇವಾಗ ನೋಡಿ, ಸೊ ಟೂಲ್ ಈ ರೀತಿ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ಈ ನಾನು ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದೆನಲ್ಲ, ಸೊ ಅಲ್ಲಿ ತನಕ ಮೂವ್ ಆಗುತ್ತೆ. ಸೊ ಇದು ಸ್ವಲ್ಪ ಸ್ಪೀಡಾಗಿ ಬರುತ್ತೆ. ಸೊ ಸ್ಪೀಡಾಗಿ ಬಂದು ಸೊ ಇಲ್ಲಿಂದ ಕಟ್ಟಿಂಗ್ ಪೊಸಿಷನ್ ನಿಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಡೌನಲ್ಲಿ ಬಂದು ಕರೆಕ್ಟ್ ಈ ಒಂದು ಓಡಿಗೆ ಬಂದು ಸೊ ಈ ರೀತಿ ಫೇಸಿಂಗ್ ಆಪ್ರೇಷನ್ ನಮಗೆ ಕ್ರಿಯೇಟ್ ಆಗುತ್ತೆ ಇದು, ರೈಟ್. ಸೊ ಈ ರೀತಿ. ಸೊ ಇದಾದಮೇಲೆ 2 mm ಬ್ಯಾಕ್ ಸೈಡ್ ಬಂದು ಅಗೇನ್ ಒರಿಜಿನ್ ಪೊಸಿಷನ್ ಹೋಗಿ ಇನ್ನೂ ಒಂದು 0.5 mm ನಮಗೆ ಟೋಟಲ್ 1 mm ತಾನೆ. ಸೊ 0.5 ಕೊಟ್ಟಿದ್ದೆ. ಸೊ ಈ ರೀತಿ ಅಗೇನ್ 0.5 ನಮಗೆ ಫೇಸಿಂಗ್ ಆಪ್ರೇಷನಲ್ಲಿ ಮಟೀರಿಯಲ್ ರಿಮೂವ್ ಆಗ್ತಾ ಇರೋದು ಇವಾಗ. ಸೊ ಇದು ಬಂದು ಫೇಸಿಂಗ್ ಆಪ್ರೇಷನ್ ಸ್ನೇಹಿತರೆ, ರೈಟ್. ಅಗೇನ್ ಸೊ ಇದು ಒರಿಜಿನ್ ಪೊಸಿಷನ್ ಹೋಗಿ ಟೂಲ್ ತನ್ನ ಒರಿಜಿನ್ ಪಾಯಿಂಟಿಗೆ ಹೋಗುತ್ತೆ, ರೈಟ್. ಸೊ ಈ ರೀತಿ ನಾವು ಸಿಂಪಲ್ ಆಗಿರುವಂತಹ ಒಂದು ಪ್ರೋಗ್ರಾಮಿಂಗನ್ನು ಕ್ರಿಯೇಟ್ ಮಾಡ್ತೀವಿ, ರೈಟ್. ಸೊ ಇದು ಫೇಸಿಂಗ್. ಸೊ ಇದಾದಮೇಲೆ ನಮಗೆ ಇಲ್ಲಿ ಜಿ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಈ ಆಪ್ಷನ್ಸ್ಗೆ ಕ್ಲಿಕ್ ಮಾಡಿದ್ರೆ ಇದರ ಒಂದು ಜಿ ಕೋಡ್ ಎಮ್ ಕೋಡ್ ಎಲ್ಲ ಜನರೇಟ್ ಆಗಿಬಿಡುತ್ತೆ. ಸೊ ರೈಟ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.